ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ನಿಮ್ಮ ಮುಂದೆ ಒಂದು ಒಳ್ಳೆ ಹೆಲ್ತಿ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಡ್ರೈ ಫ್ರೂಟ್ ಲಡ್ಡು ಅಂತ ಹೇಳ್ಬಿಟ್ಟು, ಇದು 16 ವರ್ಷ ಮೇಲ್ಪಟ್ಟು ಬಾಣಂತಿಯರಾಗಲಿ ಅಥವಾ ವಯಸ್ಸಾಗಿರೋರಾಗಲಿ ಯಾರು ಬೇಕಾದರೂ ತೊಗೋಬೋದು ಇದನ್ನು. ಇದಕ್ಕೆ ನಾನು ತೊಗೊಂಡಿರೋಂಥ ಐಟಮ್ ಬಂದ್ಬಿಟ್ಟು, ಮೊದಲನೇದಾಗಿ ಬಾದಾಮಿ ಮತ್ತು ವಾಲ್ನಟ್ನ ಏನು ಹಾಕ್ತೇನೆ ಹಂಗೆ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಗೋಡಂಬಿನೂ ಅಷ್ಟೇ, ಗೋಡಂಬಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಬಾದಾಮಿ ಜಾಸ್ತಿ ಹಾಕಿದ್ದೀನಿ. ಮೊದಲೇ ಅಂಟಂತ ಸಿಗುತ್ತೆ, ಅದನ್ನು ತುಪ್ಪದಲ್ಲಿ ಕರೆದ್ಬಿಟ್ಟು ಈ ಥರ ಬೇಗನೆ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅಗಸೆ ಬೀಜ, ಇದು ನಮಗೆ ಸ್ಕಿನ್ಗೆ ಮತ್ತು ಹೇರ್ ಇದಕ್ಕೆ ತುಂಬ ಒಳ್ಳೆಯದಿದು. ಇದು ಬಂದು ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ. ಇದು ಅಷ್ಟೇ, ಇದು ಕಮಲದ ಬೀಜ, ಮಖಾನ ಅಂತ ಕರೀತಾರೆ. ಮೆಂತ್ಯನೂ ಅಷ್ಟೇ, ಇದು ತಾಯಿ ಎದೆ ಹಾಲಿಗೆ ತುಂಬ ಒಳ್ಳೆಯದು. ನೀವು ಡ್ರೈ ಫ್ರೂಟ್ಸ್ ತಿಂದರೆ ಮಗುಗೆ ಏನು ಎಫೆಕ್ಟ್ ಇಲ್ಲ, ಆದರೆ ಹಾಲು ತುಂಬ ಚೆನ್ನಾಗಿ ಬರುತ್ತೆ ಮೆಂತ್ಯ ಯೂಸ್ ಮಾಡಿರೋದ್ರಿಂದ. ಮತ್ತು ನಮ್ಮ ಪೀರಿಯಡ್ಸ್ಗೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ಯಾವುದೇ ರೀತಿ ಸೊಂಟ ನೋವು, ಬೆನ್ನೋವು ಆ ಥರ ಯಾವುದು ಕಾಣಿಸ್ಕೊಳ್ಳಲ್ಲ ನಮಗೆ. ಇದ್ರ ಜೊತೆ ಗಸಗಸೆ. ಸೊ ನೆಕ್ಸ್ಟ್ ನಾನು ಕೊಬ್ಬರಿನ ಆ್ಯಡ್ ಮಾಡ್ತೀನಿ. ಗಸಗಸೆ ಕೊಬ್ಬರಿ ಬಂದ್ಬಿಟ್ಟು, ನೀವು ಎಂಥ ಕೈಕಾಲು ನೋವಿದ್ರೂ ರೆಗ್ಯುಲರ್ ತಗೊಳ್ಳೋರು, ಈ ವಯಸ್ಸಾಗಿರೋರು ಕೊಬ್ಬರಿ ಮತ್ತು ಗಸಗಸೆ ತಿನ್ನೋದ್ರಿಂದ ನಿಜವಾಗ್ಲೂ ಈ ಹಳೇ ಕಾಲದ ಮೂಳೆ ನೋವುಗಳೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇದು ನೋಡಿ, ನಾನಿದು ಕೊಬ್ಬರಿ ಪೀಸ್ಗಳಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನಾನು ಇದನ್ನು. ಏಕೆಂದರೆ ಒಂದು 15 ದಿವಸ ನನಗೆ ಬೇಕು ಇದು ಉಂಡೆಗಳು, ಹಂಗಾಗಿ ನಾನು ಸ್ವಲ್ಪ ಏನು ಕೆಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತುಪ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಒಂದು ಅರ್ಧ ಸ್ಪೂನ್ ತುಪ್ಪ. ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ನಾವು. ನೋಡಿ ಲಾಸ್ಟಿಗೆ ತೋರಿಸ್ತಾ ಇದ್ದೀನಿ. ಇದು ಬಾದಾಮಿ, ವಾಲ್ನಟ್ಟು, ಗೋಡಂಬಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಅಗಸೆ ಬೀಜ, ಮಖಾನ, ಇದೆಲ್ಲದರಿಂದ ಈ ಮೊದಲನೇದಾಗಿ ಮೆಚೂರ್ಡ್ ಆಗ್ತಾರಲ್ಲ, ಋತುಮತಿ ಆಗ್ತಾರಲ್ಲ, ಆ ಮಕ್ಳಿಗೆ ಕೊಟ್ಟರು, ಫಸ್ಟ್ ಟೈಮ್ ಪೀರಿಯಡ್ಸ್ ಆಗಿರೋ ಮಕ್ಳಿಗೆ ಕೊಟ್ಟರು ತುಂಬ ಒಳ್ಳೆಯದಿದೆ ಹೆಣ್ಮಕ್ಳಿಗೆ. ಅವಾಗಿಂದನೂ ಯಾವುದೇ ರೀತಿ ಸೊಂಟ ನೋವು, ಕೆಲವೊಂದು ಮಕ್ಳಿಗೆ ಪಾಪ ಅದು ತಡ್ಕೊಳಕ್ಕಾಗಲ್ಲ, ಹೊಟ್ಟೆ ನೋವು, ಸೊಂಟ ನೋವು ಕೊಟ್ಟರು ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ನಾನು ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪಾಕ ಮಾಡಿಕೊಂಡು, ಸಿಹಿ ನೋಡಿಕೊಂಡು ನಾನು ಉಂಡೆ ಕಟ್ಟಿ ಎತ್ತಿಟ್ಕೋತಾ ಇದ್ದೀನಿ. ಇದನ್ನು ನೀವು ಮನೆಯಲ್ಲಿರೋರು ಎಲ್ಲ ಹೆಣ್ಮಕ್ಳು ತೊಗೋಬೋದು, ಮತ್ತು ಸಣ್ಣ ಮಕ್ಳಿಗೂ ಕೊಟ್ಟರು ಏನಿಲ್ಲ, ಅವರ ಬುದ್ಧಿಶಕ್ತಿನೂ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಇದು ಬೆಳವಣಿಗೆಗೆ ತುಂಬ ಅನುಕೂಲ ಆಗಿರುತ್ತೆ ಮಕ್ಕಳು ಕೊಡೋದ್ರಿಂದನೂ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಇದರಿಂದ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.